ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ನಾನು ಎರಡು ವಿಷಯಗಳನ್ನು ತಮಗೆ ಪ್ರಸ್ತಾಪ ಮಾಡಿದ್ದೆ. ಎರಡೂ ಕೂಡ ನಿಜ ಆಗಿದ್ದಾವೆ. ಆದ್ದರಿಂದ ನನಗೆ ಬಹಳಷ್ಟು ಸಮಾಧಾನ. ಏನಪ್ಪ ಅಂದರೆ ಹೇಳಿರೋ ವಿಷಯ ಅತ್ಯಂತ ನಿಖರವಾಗಿದೆ ಮತ್ತು ನಾವು ಏನನ್ನು ಅಂದುಕೊಂಡಿದ್ದೆವೋ ಅದೇ ಪ್ರಕಾರ ನಡೀತಾ ಇದೆ ಅಂತ. ನಿನ್ನೆ ಸಂಜೆಯ ಸಂಚಿಕೆಯಲ್ಲಿ ನಾನು ಅಮಿತ್ ಶಾ ಎಲ್ಲಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ. 20ನೇ ತಾರೀಕು ಸಂಸತ್ ಅಧಿವೇಶನ ಶುರುವಾಯಿತು. ಯಾವತ್ತಿದ್ರೂ ಅಮಿತ್ ಶಾ ಅವರು ಹದ್ದುಗಣ್ಣಿನಲ್ಲಿ ಇಡೀ ಕಲಾಪವನ್ನು ಕಾಯ್ತಾ ಇರ್ತಾರೆ. ಸಭಾತ್ಯಾಗ ಆಗಲಿ, ಬಾವಿಗೆ ಇಳಿದು ಗಲಾಟೆ ಮಾಡಲಿ, ಏನೇ ಮಾಡಿದರೂ ಕೂಡ ಅಮಿತ್ ಶಾ ಮಾತ್ರ ದಿಲ್ಲಿಯನ್ನು ಬಿಟ್ಟು, ಲೋಕಸಭೆಯನ್ನು ಬಿಟ್ಟು ಆಚೀಚೆ ಹೋಗಿದ್ದ ರೆಕಾರ್ಡ್ಸೇ ಇಲ್ಲ. ಅಂಥ ಅಮಿತ್ ಶಾ ಅವರು 20ನೇ ತಾರೀಕಿನಿಂದ ನಿನ್ನೆ ಗುರುವಾರ ದಿವಸ ಸಂಜೆ 6 ಗಂಟೆವರೆಗೂ ಆ ಕಡೆ ತಲೆ ಹಾಕಿಲ್ಲ. ಏನು ನಡೀತಾ ಇದೆ ಅಂತ ವಿದ್ಯಮಾನಗಳು ಗೊತ್ತಿಲ್ಲ. ಒಂದೇ ಒಂದು ಸಲ ಬಂದು ಹೋಗಿದ್ದು ಬಿಟ್ಟರೆ ಯಾವುದೇ ವಿಚಾರಕ್ಕೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಲ್ಲ. ನಾನು ಇನ್ನೊಂದು ಮಾತು ಹೇಳಿದ್ದೆ. ಯಾವಾಗ ಅಮಿತ್ ಶಾ ಈ ರೀತಿ ಕಾಣೆಯಾಗ್ತಾರೋ, ನಾಪತ್ತೆ ಆಗ್ತಾರೋ, ರಹಸ್ಯ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೋ, ಅವು ಭಾಳ ದೊಡ್ಡದಾದಂಥ ಒಂದು ಬೆಳವಣಿಗೆ ಅದು ನೀವು ಬೆಳವಣಿಗೆ ಅಂತಿರೋ ಅಥವಾ ಉಳಿದವ್ರಿಗೆ ಆಪತ್ತು ಅಂತಿರೋ ನಿಮಗೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಅಂಥದ್ದೊಂದು ಕೆಲಸವನ್ನು ಮಾಡಿಬಿಡ್ತಾರೆ. ನಿನ್ನೆ ಸಂಜೆ 6 ಗಂಟೆಗೆ ಸಂಸತ್ತಿಗೆ ಬಂದರು. ಸಂಜೆ 5:15, 5:45 ಸುಮಾರಿಗೆ ಬಂದರು. ಎಂದೂ ನೋಡಲಾರದ ಡ್ರೆಸ್ನಲ್ಲಿ ನಾನು ನೋಡಿದೆ ಅವ್ರು ನಿನ್ನೆ. ಏನಪ್ಪ ಅಂದರೆ ಒಂದು ಕಚ್ಚೆ ಪಂಚೆ ಹುಟ್ಟಿದ್ದಾರೆ, ಮೇಲ್ಗಡೆ ಒಂದು ಜುಬ್ಬ ಹಾಕಿದ್ದಾರೆ. ಯಾರೋ ಹೇಳಿದ್ರು ಇಲ್ಲ, ಒಡಿಯಾ ಡ್ರೆಸ್ನಲ್ಲಿ ಬಂದಿದ್ದಾರೆ ಅವರು, ಒರಿಸ್ಸಾದ ಡ್ರೆಸ್ ಇದು ಅಂತ. ಆ ರೀತಿ ಅಮಿತ್ ಶಾ ಅವರು ಒಳ್ಳೆ ಫ್ಯಾಷನ್ ಶೋ ಥರ ಡ್ರೆಸ್ ಮಾಡ್ಕೊಂಡು ಬರೋದು ಭಾಳ ಕಡಿಮೆ. ಬಂದಿದ್ದಾರೆ ಅಂದರೆ ಅದರಿಂದ ಏನೋ ಕಾರಣ ಇರುತ್ತೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಅವರು ಮಾಡಿದಂಥ ಕಾರ್ಯಾಚರಣೆಯ ಬಗ್ಗೆ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ನಿಮ್ಗೆ ಹೇಳಿದೆ, NSA ಜಾರಿ ಮಾಡಿದ್ದಾರೆ. ಅದು ಜುಲೈ 19ರಿಂದ ಅಕ್ಟೋಬರ್ 18ರವರೆಗೆ ಯಾರ್ಯಾರು ಈ ರೀತಿ ಅಪರಾಧ ಕೃತ್ಯಗಳನ್ನ ಎಸಗಿದಾರೋ ಅವ್ರ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅನ್ನೋ ಅವ್ರ ಮೇಲೆ ಕೇಸ್ 1980 NSA 1980 ಪ್ರಕಾರ ಅವ್ರ ಮೇಲೆ ಮೊಕದ್ದಮೆ ಆಗತ್ತೆ ಅಂತ. ಈಗೇನು ಅಮೃತ್ ಪಾಲ್ ಸಿಂಗ್ ಅಂತ ಇದ್ದಾನಲ್ಲ, ಯಾರು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ತನ್ನ ಸಹಚರನನ್ನು ಬಿಡಿಸ್ಕೊಂಡ್ಬರ್ಲಿಕ್ಕೆ ತಲವಾರು ತೊಗೊಂಡು ತನ್ನ ಇಡೀ ದಂಡನ್ನು ಕರ್ಕೊಂಡು ಹೋಗಿದ್ದ ಅವನು. ಅವತ್ತು ಅವನನ್ನು ಹೀರೋ ಅಂತ ಪರಿಭಾವಿಸಿತ್ತು ಪಂಜಾಬು. ಏನ್ರಿ, ಒಂದು ಪೊಲೀಸ್ ಸ್ಟೇಷನ್ ಮೇಲೆ, ಅಜನಾಲಾ ಪೊಲೀಸ್ ಸ್ಟೇಷನ್ ಅಂತ, ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ತನ್ನ ಒಬ್ಬ ಕೈದಿಯನ್ನು ಬಿಡಿಸ್ಕೊಂಬರ್ತಾನೆ ಅಂದರೆ ಯಾವ ತಾಕತ್ತಿರ್ಬೇಕು ಅವನು, ಗಂಡಸ್ರಿ ಅವನು ಅಂತ ಅಲ್ಲಿ ಜನ ಮಾತಾಡ್ತಿದ್ರು. ಲೋಂಡಾ ಭಾರಿ ಲೋಂಡಾ ಅಂಥೇಳಿ. ಏನಾಯ್ತು, ಲೋಂಡಾ ಅಸ್ಸಾಂ ಜೈಲಲ್ಲಿ ಬಿದ್ದಿದ್ದಾನೀಗ. ಅವನಿಗೆ ಬೇಲು ಕೂಡ ಸಿಗೋದಿಲ್ಲ. ಆ ಸ್ಥಿತಿಗೆ ತಂದು ಇಟ್ಟಿದ್ದಾರೆ ಅಮಿತ್ ಶಾ ಅವರು. ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂದರೆ ಅಷ್ಟು ಭಯಾನಕವಾದಂಥ ಕಾಯ್ದೆ. 2 ವರ್ಷ ಪ್ರಯತ್ನ ಮಾಡಿದ್ರು ಜಾಮೀನಿಗೆ ಅರ್ಜಿ ಹಾಕಲಿಕ್ಕೆ ಆಗಲಾರದಂಥ ಕಾಯ್ದೆ. ಅಂಥ ಕಾಯ್ದೆ ಈಗ ಯಾರು ದಾದಾಗಿರಿ ಮಾಡಿ ಗುಂಡಾಗಿರಿ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಲಾಗೂ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ಗೆ ಗೃಹ ಸಚಿವಾಲಯ ಅನುಮತಿಯನ್ನು ಕೊಟ್ಬಿಟ್ಟಿದೆ. ಜುಲೈ 19 ಯಾಕೆ, ಜುಲೈ 20ರಿಂದ ಶುರುವಾದಂಥ ಈ ಹೋರಾಟ, ಇವ್ರದ್ದು ಹೋರಾಟ ಅಲ್ಲ, ದಂಗೆ. ಎರಡನೇದೊಂದು ಬೆಳವಣಿಗೆ ಮಾಡಿದ್ದಾರೆ. ಏನಪ್ಪ ಬೆಳವಣಿಗೆ ಅಂದರೆ, ಕನಾಟ್ ಪ್ಲೇಸ್ನಲ್ಲಿ ಪ್ರತಿ ದಿವಸ ಸಂಜೆ ಇವರು ಗಲಾಟೆ ಶುರು, ಕತ್ಲ ಆಗ್ತಿರಂಗೆ ಇವರು ಆಟ ಶುರು. ಇದ್ದಕ್ಕಿದ್ದ ಹಾಗೆ ಬ್ಯಾರಿಕೇಡ್ ಹೊಡಿತಾರೆ, ನುಗ್ಗಿ ಬಿಡ್ತಾರೆ, ಬಿಲ್ಡಿಂಗ್ನಲ್ಲಿರುವಂಥ ಟೈಲ್ಸ್ಗಳನ್ನ ಕಿತ್ಕೋತಾರೆ. ಟೈಲ್ಸ್ ಕಿತ್ಕೊಂಡ್ರೆ ಏನಂದರೆ ಇವ್ರದ್ದು ಲೆಕ್ಕಾಚಾರ ಹಂಗಿದೆ ನೋಡಿ, ಕಲ್ಲು ತೊಗೊಂಡು ಹೊಡೆದ್ರೆ ಎಲ್ಲೋ ಒಂದು ಕಡೆ ಬೀಳುತ್ತೆ. ಟೈಲ್ಸ್ ಆದ್ರೆ ಹಂಗಲ್ಲ, ಚೂಪಾದಂಥ ಎಡ್ಜ್ ಇರುತ್ತೆ. ಅದನ್ನು ಪೀಸ್ ಮಾಡಿ ಹೊಡೆದ್ರೆ ಕಣ್ಣು ಹೋಗುತ್ತೆ. ಆಮೇಲೆ ಭಾಳ ಆಳವಾದ ಗಾಯ ಮಾಡುತ್ತೆ. ಒಂದಷ್ಟು ಹುಡುಗಿರು ಟೈಲ್ಸ್ ಕಿತ್ಕೊಡೋದು, ಹುಡುಗರು ಅದನ್ನು ಹೊಡೆಯೋದು, ಇದು ನಡೀತಾ ಇದ್ದಂಥ ವಿದ್ಯಮಾನ. ಇದೊಂದು ಮೋಡಸ್ ಅಪರಂಡಿ. ಇದು ತಕ್ಷಣದಲ್ಲಿ ಏನು ಮಾಡಿದರು ಅಂದರೆ, ಈ ಕನಾಟ್ ಪ್ಲೇಸ್ ಪ್ರದೇಶದಲ್ಲಿ ಸಂಜೆ 6 ಗಂಟೆ ಮೇಲೆ ಯಾವ ಅಂಗಡಿಯ ಬಾಗಿಲನ್ನು ತೆಗೆಯೋದಿಲ್ಲ. ಹೇಗಿದೆ ಸ್ವಾಮಿ ಲೆಕ್ಕಾಚಾರ? ಇಲ್ಲಿಗೆ ಮುಗಿಲಿಲ್ಲ. ಆರ್ಟಿಕಲ್ 370 ಲಾಗು ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಇದೇ ರೀತಿ ಅಮಿತ್ ಶಾ ಅವರು ನಾಪತ್ತೆಯಾಗಿದ್ದರು. ಇದ್ದಕ್ಕಿದ್ದ ಹಾಗೆ ನನಗೊಂದಿಷ್ಟು ಕಂಪನಿಗಳು ಬೇಕು, CRPF ಯೋಧರುಗಳು ಬೇಕು, BSF ಯೋಧರುಗಳು ಬೇಕು ಅಂತ ನರೇಂದ್ರ ಮೋದಿ ಮುಂದೆ ಬೇಡಿಕೆಯನ್ನಿಟ್ಟರು. ಇಷ್ಟೊಂದು ಬೇಕಾ, ಯುದ್ಧ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ನರೇಂದ್ರ ಮೋದಿ. ಆವಾಗ ಅಮಿತ್ ಶಾ ನಕರು, ಜಾಸ್ತಿ ಮಾತಾಡಲಿಲ್ಲ, ಕಳಿಸಿದರು. ಅಮಿತ್ ಶಾ ಅವರು ಗೊತ್ತೇ ಆಗಲಾರದ ಹಾಗೆ ಫರೂಕ್ ಅಬ್ದುಲ್ಲಾನಿಂದ ಹಿಡಿದು ಮೆಹಬೂಬಾ ಮುಫ್ತಿಯಿಂದ ಹಿಡಿದು ಎಲ್ಲರನ್ನೂ ಗೃಹ ಬಂಧನ ಮಾಡಿದ್ರು. ತಾವು ಗೃಹ ಬಂಧನದಲ್ಲಿ ಇದೀವಿ ಅಂತ ರಾತ್ರಿ ಅವ್ರು ಸ್ಕಾಚ್ ಕುಡಿಯುವಾಗ ಗೊತ್ತೇ ಇಲ್ಲ. ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೊರಗಡೆ ಬಂದಾಗ ಪೊಲೀಸರು ನಿಂತಿದ್ರು, ನೀವು ಮನೆಯಿಂದ ಹೊರಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಮೆಹಬೂಬಾ ಮುಫ್ತಿ, ಫಾರೂಕ್ ಅಬ್ದುಲ್ಲಾ ಇಂಥವ್ರಿಗೆ ಅಮಿತ್ ಶಾ ಚಳ್ಳೆ ಹಣ್ಣು ತಿನ್ನಿಸ್ಬೇಕಾದ್ರೆ ಪುಂಡ ಪೋಖರಿಗಳಿಗೆ ಯಾರೋ ಬಂದು ಪೊಲೀಸರಿಗೆ ಎಲ್ಲಿದೆ ನಿನ್ನ ಬ್ಯಾಡ್ಜು ಅಂತ ಎದೆ ಅಂಗಿ ಹಿಡಿದ್ರೆ
ಅಮಿತ್ ಶಾ ಸುಮ್ಮನೆ ಬಿಡ್ತಾರಾ? 67 CRPF ಕಂಪನಿಗಳನ್ನು ನಿಯೋಜನೆ ಮಾಡಲಾಗಿದೆ ಈ ಪ್ರದೇಶದಲ್ಲಿ. 67 ಕಂಪನೀಸ್. ಅಷ್ಟೇ ಅಲ್ಲ, ಇನ್ನೂ ಕೇಳ್ಬೇಕು ನೀವು, ಭಾಳ ಮಜಾ, ರೋಮಾಂಚಕವಾದ ಸುದ್ದಿ. ಹೆಂಗಿದೆ ಅಂದರೆ, ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಕ್ರೈಮು, ಮತ್ತೊಂದು ಕಡೆ ಹಾಸ್ಯ, ಇನ್ನೊಂದು ಕಡೆ ಇವರ ಹೊಡೆದಾಟ. ಅವರವರೇ ಹೊಡೆದಾಡ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನೋಡಿ, ಈ ಸಂಚಿಕೆ ಇದೆಯಲ್ಲ, ನಾನು ನಿನ್ನೆ ಸತತವಾಗಿ 3 ಸಂಚಿಕೆಗಳನ್ನ ಇದೇ ವಿಚಾರದ ಮೇಲೆ ಮಾಡೀನಿ. ಯಾವತ್ತೂ ನಾವು ಹಾಗೆ ಮಾಡೋದಿಲ್ಲ. ಏಕತಾನತೆ ಆಗುತ್ತೆ, ಮೊನೊಪೊಲಿ ಆಗುತ್ತೆ, ಕೇಳೋರಿಗೆ ಬೇಸರ ಆಗುತ್ತೆ, ಬೇರೆ ವಿಷಯಗಳಿಲ್ವ ಅಂತ ಆಗುತ್ತೆ. ಆದರೆ ಇದು ದೇಶದ ಭದ್ರತೆಯ ವಿಚಾರ ಆಗಿರೋದ್ರಿಂದ ಒತ್ತು ಕೊಟ್ಟು ಬಹಳಷ್ಟು ತಯಾರಿ ಮಾಡ್ಕೊಂಡು ಮಾಡ್ತಾ ಇರೋ ಸಂಚಿಕೆ ಆಗಿದ್ದರೆ ಹೆಚ್ಚು ಜನರಿಗೆ ತಲುಪಿಸಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದು ಹೆಚ್ಚು ಜನರಿಗೆ ಶೇರ್ ಆಗೋ ಥರ ನೋಡ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಗೊತ್ತಾಗಲಿ ವಿಷಯ ಅಂತ. ಇದು ಗೊತ್ತೇ ಇರೋದಿಲ್ಲ, ಆಯಿತಾ? ಹೆಚ್ಚು ಆಂಬ್ಯುಲೆನ್ಸ್ಗಳನ್ನು ತರಿಸಲಾಗಿದೆ. ಯಾಕೆ ಹೆಚ್ಚು ಆಂಬ್ಯುಲೆನ್ಸು? ಶುರು ಆಯಿತು, ನಾಳೆಯಿಂದ ಯುದ್ಧ ಶುರುವಾಗತ್ತೆ, ಅಟ್ಯಾಕ್ ಶುರು ಮಾಡ್ತಾರೆ, ಯಾರನ್ನೂ ಕೇರ್ ಮಾಡೋದಿಲ್ಲ. ಯಾಕೆ ಶುರು ಮಾಡ್ತಾರೆ ಅನ್ನೋದು ಕಾರಣ ಇದೆ, ಅದನ್ನ ಹೇಳ್ತೀನಿ. ಇದು ಒಂದು ಕಡೆ ಇಟ್ಕೊಂಬಿಡಿ. ಇಲ್ಲಿ ನಿನ್ನೆ ಪಾದ್ರಿಗಳು ಬಂದರು. ಎಂದೂ ಇಡೀ ದೇಶದಲ್ಲಿ ಯಾವತ್ತೂ ಕೂಡ ಚರ್ಚಿನ ಫಾದರ್ಗಳು ಯಾವುದೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ದೃಶ್ಯಗಳು ನಿಮ್ಗೆ ಸಿಗೋದೇ ಇಲ್ಲ. ನನಗೆ ತಿಳುವಳಿಕೆ ಬಂದ ದಿವಸ ಯಾವ ಫಾದರು ಸೇರಿಲ್ಲ. ಈ ಸಲ ಇವರು ಬಂದುಬಿಟ್ರು. ಎಲ್ಲಿಗೆ? ಈ ಜಂತರ್ ಮಂತರಿಗೆ ಬಂದರು. ಯಾಕೆ ಬಂದರು? ಅವರಿಗೆ ಬರಬಹುದಾದಂಥ NGO ಫಂಡ್ ಬರುವುದು ನಾಳೆ ನಿಲ್ಲತ್ತೆ. ಅಂದರೆ ಇವತ್ತಿನಿಂದ ಶುರು. ಇದು ಬಿಲ್ ಪಾಸ್ ಮಾಡ್ತಾ ಇದ್ದಾರೆ. ನಿನ್ನೆ ಟೇಬಲ್ ಮಾಡಿದ್ದಾರೆ. ನಿನ್ನೆ ಸಂಜೆ 7 ಗಂಟೆಗೆ ಟೇಬಲ್ ಆಗಿದೆ, 6:30ಗೆ. ಇವತ್ತು ಬಿಲ್ ಪಾಸ್ ಆಗಬೇಕು, ಆಗಬಾರ್ದು ಅನ್ನೋ ತೀರ್ಮಾನ ಆಗತ್ತೆ. ಎಲ್ಲರೂ ನಡುಕ ಶುರುವಾಗಿದೆ. ಯಾವತ್ತೂ ಹೊಡೆದಾಡುವಂಥ ಒಂದು ಕಡೆ ರಿಪಬ್ಲಿಕನ್ನು, ಮತ್ತೊಂದು ಕಡೆ ಡೆಮೊಕ್ರಾಟ್ಗಳು, ಇಬ್ಬರೂ ಅಮೆರಿಕನ್ನರು, ವಿಪಕ್ಷಗಳು ಮತ್ತು ಆಡಳಿತ ಪಕ್ಷ ಅಮೆರಿಕದಲ್ಲಿ ಒಟ್ಟಾಗಿ ಭಾರತದಲ್ಲಿ FCRA ಬಿಲ್ ಪಾಸ್ ಆಗಲಾರದಂಗೆ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಮೇರಿಕಾದಲ್ಲಿ, ಭಾರತದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಟೇಬಲ್ ಮಾಡಿರುವಂಥ ಒಂದು ಬಿಲ್ನ ಪಾಸ್ ಮಾಡಬಾರ್ದು ಅಂತ ವಿಪಕ್ಷದವ್ರ ಜೊತೆ ಸೇರಿದ್ದಾರೆ, ರಿಪಬ್ಲಿಕನ್ಸ್ ಜೊತೆ ಅಮೆರಿಕಾದಲ್ಲಿ. ಅಂದರೆ ಎಷ್ಟು ತೀಕ್ಷ್ಣವಾಗಿದೆ, ಹೇಗೆ ಇವರ ಆಟವನ್ನು ಬಂದ್ ಮಾಡುವ ಕೆಲಸ ನಡೀತಾ ಇದೆ ಆಲೋಚನೆ ಮಾಡಿ. ನಾನು ಆಗಲೇ ನಿಮಗೆ ಜಂತರ್ ಮಂತರ್ನ ಗಲಾಟೆ ಬಗ್ಗೆ ಹೇಳ್ದೆ, ಅಪಸವ್ಯಗಳು, ಅದ್ರ ಬಗ್ಗೆ 1000 ಇದ್ದಾವೆ, ಅದು ಆಮೇಲೆ ಮಾತಾಡೋಣ. ರಾಜಕೀಯವಾಗಿ ಇವತ್ತೇನಾಗತ್ತೆ? ಇವತ್ತು ಸಂಸತ್ ಅಧಿವೇಶನ ಇದೆ. ನಿನ್ನೆ ಏನು ಮಾಡಿದ್ರು ರಾಹುಲ್ ಗಾಂಧಿ ಭಾಳ ಖುಷಿಯಾಗಿಬಿಟ್ಟಿದೆ. ರಾಹುಲ್ ಗಾಂಧಿಗೆ ಯಾಕೆ ಖುಷಿ? ಆತ ಎಲ್ಲ ಮೀಡಿಯಾದಲ್ಲಿ ಫ್ರಂಟ್ ಪೇಜ್ನಲ್ಲಿ ಅವ್ರ ಫೋಟೋ. ನಿನ್ನೆ 8 ಕಾಲಮ್ 6 ಕಾಲಮ್ನಲ್ಲಿ ಫೋಟೋ. ಯಾವ ಚಾನಲ್ ನೋಡಿದ್ರು ರಾಹುಲ್ ಗಾಂಧಿ ನೋಡಿ ಹೇಗೆ ಸೆಕ್ಯೂರಿಟಿಯನ್ನು ಬ್ರೀಚ್ ಮಾಡಿ ಮೋದಿಯವರ ಮನೆ ಎದುರುಗಡೆ ಹೋಗಿ ಪ್ರತಿಭಟನೆ ಮಾಡಿ. ಯಾರು ಮಾಡಿದ್ದಾರೆ ಇವತ್ತಿನವ್ರಿಗೆ ಇತಿಹಾಸದಲ್ಲಿ ದಾಖಲಾಗಿಲ್ಲ. ಭಾಳ ದೊಡ್ಡದಂಥ ರಹಸ್ಯ ಕಾರ್ಯಾಚರಣೆ ಮಾಡಿದ್ರು. ಏನೋ 30 ಮಾರ್ಕ್ ಇವನು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು. ಈತ ಹೋಗ್ಕೊಂಬಿಟ್ಟ. ನಾವು ಇನ್ನೇನಿದ್ರು ಪಾರ್ಲಿಮೆಂಟಲ್ಲಿ ನಮ್ಮ ಹೋರಾಟ ಇಲ್ಲ, ನಮ್ಮ ಹೋರಾಟ ಏನಿದ್ರು ಬೀದಿನಲ್ಲಿ ಅಂತ ಹೇಳ್ಬಿಟ್ಟ. ಈಗ ಕಾಂಗ್ರೆಸ್ ಪಕ್ಷ, ನನಗೆ ನಿಜವಾಗ್ಲೂ ಹೇಳ್ತೀನಿ, ಇವ್ರು ಆಡೋದು ನೋಡಿದರೆ ನಗು ಬರುತ್ತೆ ಸ್ವಾಮಿ. ಇದು ಯಾವುದು ತಮಾಷೆ ಅಲ್ಲ. ನಡೀತಾ ಇರೋ ವಿದ್ಯಮಾನ ಹೇಳುವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಬೀದಿಯಲ್ಲಿ ನಮ್ಮ ಹೋರಾಟ ಅಂತ ನಿನ್ನೆ ಗಾಂಧಿ ಸ್ಮೃತಿ ಮುಂದ್ಗಡೆ ಈತ ಎಲ್ಲರ ಕಡೆ ಪ್ರತಿಜ್ಞೆ ಮಾಡಿಸ್ಬಿಟ್ಟ. ಫಸ್ಟು ಮನೆಗೆ ಕರೆದ ಸಭೆ. ರಾಹುಲ್ ಗಾಂಧಿ ಯಾವತ್ತೂ ಕರೆಯಲ್ಲ. ಅಖಿಲೇಶ್ ಯಾದವ್ನಿಂದ ಹಿಡಿದು ಎಲ್ಲ ವಿಪಕ್ಷದವರು ಬಂದ್ಬಿಟ್ರಿ. ಮೊನ್ನೆ ಕರೆದಾಗ, ವಿಪಕ್ಷದ ಸಭೆ ಕರೆದಾಗ ಬರಲಾರ್ದವರು ಕೂಡ ನಿನ್ನೆ ರಾಹುಲ್ ಗಾಂಧಿ ನಮ್ಮ ನಿವಾಸಕ್ಕೆ ಬನ್ನಿ ಅಂದ್ಕೊ ಫಟ್ ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ಬಂದವನೇ ಅಖಿಲೇಶ್ ಯಾದವ್. ಓಡಿ ಬಂದ, ನಾನು ನಿಮ್ಮ ಜೊತೆ ಇದ್ದೀನಿ ಅಂದ. ಎಲ್ಲ ವಿಪಕ್ಷದವರು ಬಂದರು. ಏನೀಗ ಮುಂದೆ? ಇಲ್ಲ, ಸರಿಯಾಗಿ ಸಿಗಾಕೊಂಡಿದ್ದಾರೆ ಮೋದಿ. ಇದಕ್ಕಿಂತ ಒಳ್ಳೆಯ ಸಬ್ಜೆಕ್ಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಟೈಮಲ್ಲಿ ಹೊಡಿಬೇಕು. ಯಾಕಂದರೆ ಇಡೀ ದೇಶಾದ್ಯಂತ ಈಗ ಹೋರಾಟ ಶುರು ಆಗಿಬಿಟ್ಟಿದೆ. ಮಹಾರಾಷ್ಟ್ರ ಮುಂಬೈನಲ್ಲಿ ನಡೀತು, ಶಿವಾಜಿ ಪಾರ್ಕಲ್ಲಿ, ಅಲ್ಲಿ ಆಜಮ್ಗಢ್ನಲ್ಲಿ ಇಡ್ತು. ಆಜಮ್ಗಢ್ನಲ್ಲಿ ಹಾಕಿ ಚಚ್ಚಿದ್ರು ನೋಡಿ. ಹೇಳ್ತೀನಿ ಪ್ರತಿಭಟನೆಕಾರರಿಗೆ, ಅದಕ್ಕೆ ಹೇಳೋದು ಯೋಗಿ ಅಂಥೇಳಿ. ಯೋಗಿ ಮಾಡ್ದಂಗೆ ಭಾಗೋ यहाँ से अब 10 मिनट के तो आप एक भी नहीं रहेंगे, सब जेल में रहेंगे ಅಂದ ಪೊಲೀಸು. ಓಡ್ತಾ ಇದ್ರು ಆಜಮ್ಗಢ್ನಲ್ಲಿ. ನಾನು ಹೇಳ್ತಾ ಇರೋದು ಉತ್ತರ ಪ್ರದೇಶದಲ್ಲಿ. ಪೊಲೀಸರ ಆವಾಜ್ ಕೇಳ್ಬೇಕು ನೀವು. ಹೌದಪ್ಪ, ಇವ್ರದ್ದು ಗರ್ತು ಗೈರಟ್ಟು ಏನಂತ ನೋಡಿಬಿಟ್ಟೆ ನಾನು. ಆಯಿತು, ವಿಷಯ ಅದಿರಲಿ. ಇವನು ಹೇಳ್ದ, ಇಲ್ಲ ನಾಳೆ ನಾವು ಮೇಲೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ. ಯಾಕೆಂದರೆ ಪಾರ್ಲಿಮೆಂಟಲ್ಲಿ ಇಲ್ಲಿವರೆಗೂ ಯಾವ ವಿಷಯದ ಬಗ್ಗೆ ಇವರು ಚರ್ಚೆನೇ ಮಾಡಲ್ಲ. ಚರ್ಚೆ ಯಾಕೆ ಮಾಡಲ್ಲ ಅಂದರೆ ತಯಾರಿ ಮಾಡ್ಕೊಂಡಿರೋದಿಲ್ಲ. ನರೇಂದ್ರ ಮೋದಿಯವರು ಯಾವುದೇ ಬಿಲ್ಲನ್ನು ಟೇಬಲ್ ಮೇಲೆ ಪ್ರೆಸೆಂಟ್ ಮಾಡಿದರೂ ಕೂಡ ವಿರೋಧಿಸುವುದು, ಬಾವಿಗೆ ಇಳಿಯುವುದು, ಪೇಪರ್ ಹರಿದು ಹಾಕೋದು, ಸಭಾತ್ಯಾಗ ಮಾಡೋದು, ಮಕರ ದ್ವಾರಕ್ಕೆ ಹೋಗಿ ಮೀಡಿಯಾ ಮುಂದೆ ಹೇಳೋದು ಬಿಟ್ಟರೆ ಯಾವ ವಿಷಯದ ಕೂಡ ಇವರು ಚರ್ಚೆನೇ ಮಾಡಿಲ್ಲ. ಸಾಬ್ರು ಬೇಜಾರು ಮಾಡಿಕೊಡ್ತಾರೆ ಅಂತ ಆರ್ಟಿಕಲ್ 370 ಬಗ್ಗೆ ಈತ ಮಾತಾಡಿದ್ದು. ಅದು ಬಿಟ್ಟರೆ ಗೌತಮ್ ಅದಾನಿ ಫೋಟೋ ಹಿಡ್ಕೊಂಡು ಮಾತಾಡಿದ್ದು, ಪೆಗಸಿಸ್ ಬಗ್ಗೆ ಸುಳ್ಳು ಮಾತಾಡಿದ್ದು ಬಿಟ್ಟರೆ ಈ ಮನುಷ್ಯ ಯಾವುದೇ ಒಂದು ಮಸೂದೆಯನ್ನು ಮಂಡನೆ ಮಾಡುವಾಗ ಅದರ ಕುರಿತಾಗಿ ತಯಾರಿ ಮಾಡಿಕೊಂಡಿರುವಂಥ ಒಂದೇ ಒಂದು ಯಾವ ವಿಪಕ್ಷದವ್ರದ್ದು ಇಲ್ಲಿವರೆಗೂ ಸಿಗಲೇ ಇಲ್ಲ ನನಗೆ. ಈಗ ಅದಕ್ಕೆ ಅವರೇನು ಪಾರ್ಲಿಮೆಂಟಲ್ಲಿ ಮಾಡೋಕ್ಕಾಗಲ್ಲ.
ಚುನಾವಣೆ ಮೂಲಕ ಗೆಲ್ಲಕ್ಕಾಗಲ್ಲ, ಮಾಬಕ್ರಸಿ ಮಾಡಿದರೆ ಗೆಲ್ಲಬಹುದು ನಾವು. ಯಾಕಂದ್ರೆ ಅಲ್ಲಿ ಜಂತರ್ ಮಂತರಲ್ಲಿ ಯಶಸ್ವಿಯಾಗಿದೆ. ನಾನು ಮೋದಿ ಮನೆ ಎದುರುಗಡೆ ಮಾಡಿದ್ದೀನಿ, ನನಗೆ ಯಶಸ್ಸು ಸಿಕ್ಕಿದೆ. ನಾವೇನು ಮಾಡಿ ಎಲ್ಲರೂ ಸೇರಿ ಹೋರಾಟ ಶುರು ಮಾಡಿಬಿಡೋಣ, ಅದು ರಾಷ್ಟ್ರ ರಾಜಧಾನಿಯಲ್ಲಿ ಮಾಡೋಣ. ಎಲ್ಲರೂ ಓ ಓ ಓ ಓ ಅಲ್ಲಿ ಧೋತಿ ಉಟ್ಕೊಂಡು ಹೋಗಿದ್ರಲ್ಲ ನಮ್ಮ ಯಾರು ಮೋಟಾ ಭಾಯ್ ಅಂತ ಗುಜರಾತ್, ದಪ್ಪ ಇರೋರು ಅಂತಲ್ಲ, ದೊಡ್ಡ ಮನುಷ್ಯ ಅಂತ ಅರ್ಥ. ಅದು ಮೋಟಾ ಅಂದ್ಕೂ ದಪ್ಪ ಅಂತ ನಾವು ತಿಳ್ಕೊತೆ. ಮೋಟಾ ಭಾಯ್ ಅನಿಲ್ ಚಂದ್ರ ಶಾ ಅಂತೇಳಿ ಅವ್ರ ಹೆಸರು, ಅಮಿತ್ ಶಾ ಅವ್ರದ್ದು. ಅಮಿತ್ ಭಾಯ್ ಅನಿಲ್ ಚಂದ್ರ ಶಾ ಅವರು ಬಿಲ್ಲನ್ನು ಟೇಬಲ್ ಮಾಡಿಬಿಟ್ರು ನಿನ್ನೆ. ಯಾವುದು FCRA ಬಿಲ್. ಎಷ್ಟು ಬಿಗಿಯಾಗಿದೆ ಅಂದರೆ ಮುಚ್ಚೆ ಎಷ್ಟು ಅದಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡಲಾಗಿತ್ತೋ ಅದಕ್ಕಿಂತ ನಟ್ಟು ಬೋಲ್ಟ್ಗಳನ್ನು ಜಾಸ್ತಿ ಟೈಟ್ ಮಾಡಲಾಗಿದೆ. ನಾನು ನಿಮ್ಮ ಪಾದ್ರಿಗಳ ಬಗ್ಗೆ ಹೇಳ್ತಾ ಇದ್ದೆ, ಅರ್ಧ ಹೇಳಿಬಿಟ್ಟೆ. ಪಾದ್ರಿಗಳು ಜಂತರ್ ಮಂತರಿಗೆ ಬಂದರು. ಬರೋಕ್ಕಿಂತ ಮುಂಚೆ ಅಮಿತ್ ಶಾ ಹತ್ರ ಹೋಗಿದ್ರು ಅವರೆಲ್ಲ. ನೀವು ಈ ರೀತಿಯಾಗಿ FCRA ಬಿಲ್ಲನ್ನು ತಂದದ್ದೇ ಆದರೆ ನಾಳೆ ನಮ್ಗೆ ದೊಡ್ಡ ಸಮಸ್ಯೆ ಆಗತ್ತೆ. ನಮ್ಮ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ, ಸ್ಕೂಲ್ಗಳಿದ್ದಾವೆ, ಹಾಸ್ಪಿಟ್ಲ್ಗಳಿದ್ದಾವೆ, ನಮ್ಮದು ನಡೆಯೋದೇ ಫಾರಿನ್ ದುಡ್ಡಿಂದ. ನಮ್ಮ ದೇಶದಲ್ಲಿ ನಾವು ಉಚಿತವಾಗಿ ಎಲ್ಲರೂ ಸೇವೆ ಮಾಡ್ತಾಯಿದ್ದೀವಿ. ನೀವು ಈ ರೀತಿ ಬಿಲ್ ಮಾಡಿಬಿಟ್ರೆ ನಾಳೆ ನಾವು ಹೆಂಗೆ ಬದುಕೋದು? ಅದಕ್ಕೆ ಅವ್ರು ಹೇಳಿದ್ರು, ನೀವು FCRAಯಿಂದ ದುಡ್ಡು ತೊಗೊಬೇಡ. ನಾವೆಲ್ಲ ಹೇಳಿದ್ದೀವಿ, ನೀವು ತೊಗೊಳ್ಳಿ. ಆದರೆ ತೊಗೊಂಡಿರುವಂಥ ದುಡ್ಡು ಕೊಟ್ಟವ್ರು ಯಾರು, ತೊಗೊಂಡ ಮೇಲೆ ನೀವು ಅದನ್ನು ಏನು ಮಾಡಿದ್ರಿ ಅದನ್ನು ನಮ್ಗೆ ಹೇಳಬೇಕು ನಾವು. ಅವ್ರು ಹೇಳಿದ್ರು, ಅದು ಹೆಂಗೆ ಸಾಧ್ಯ, ಎಲ್ಲನೂ ಹೇಳಿಕಲ್ಲ, ನೀವು ಹಳೇದು ಬಿಟ್ಬಿಡಿ. ಹಳೇದು ನೀವು ಮತಾಂತರಕ್ಕೆ ಬಳಸಿದಿರೋ ಮತ್ತೊಂದು ಇಲ್ಲಿವರೆಗೆ ಬಿಟ್ಬಿಡ್ತೇನೆ. ನಾಳೆಯಿಂದ ನೀವು ಮಾಡಬಾರ್ದು, ಆ ಗ್ಯಾರಂಟಿ ನಾನು ಕೊಡಬೇಕು. ನೀವು ಕೊಟ್ಟರೆ ನಾನು ನಿಮಗೆ ವಿನಾಯಿತಿಯನ್ನು ಕೊಡ್ತೀನಿ ಅಂತ ಮಾತುಕತೆ ಮುಗಿಸಿ ಇವರು ಹೋದರು ನಿನ್ನೆ. ಅದು ಆ ಕಡೆ ಆಯಿತಾ. ಈ ಕಡೆ ಬಿಲ್ ಪೇಶ್ ಮಾಡಬೇಕು ಅಂತ ಬಿಲ್ ಪೇಶ್ ಆಯಿತು. ಇವರು ಹೊರಗಡೆ ಬಂದರು. FCRA ಈ ಹಿಂದೆ ರಾಹುಲ್ ಗಾಂಧಿ ಸಾಬ್ರು ಬೇಜಾರು ಮಾಡ್ಕೋತಾರೆ ಅಂತ ಇದ್ರ ಬಗ್ಗೆ ಆರ್ಟಿಕಲ್ 370 ಬಗ್ಗೆ ಆಗಿರ್ಬೋದು, ಅಥವಾ ವಕ್ಫ್ ಕಾಯ್ದೆ ಬಗ್ಗೆ ಮಾತಾಡಿದ್ದು. ಆತನಿಗೆ ಮಾತಾಡಬೇಕು ಅನ್ನೋದೇನಿಲ್ಲ, ಅನಿವಾರ್ಯ, ಸಾಬ್ರು ಬೇಜಾರು ಮಾಡ್ಕೋತಾರೆ ಅಂತ ಮಾತಾಡಿದ್ದು. ಈಗ FCRA ಬಿಲ್ ನಾಳೆ ಇವತ್ತು ಬಿಲ್ ಚರ್ಚೆಗೆ ಬರುತ್ತಪ್ಪ. ಈಗ ಏನು ಮಾಡ್ತೀರಿ? ಇವರೆಲ್ಲ ಬೀದಿಲಿರ್ತಾರೆ. ಬೀದಿಲಿದ್ರೆ ಏನಾಗುತ್ತೆ? ಸಂಖ್ಯೆ ಕಡಿಮೆ ಆಗುತ್ತೆ. 2/3 ಮೆಜಾರಿಟಿಗೆ ಅಲ್ಲಿರುವಂಥ ಸಂಖ್ಯೆ ಎಷ್ಟಿದೆಯೋ ಅದರ 2-3 ಅಂಶದಷ್ಟು ಮತಗಳು ಬಿದ್ದರೆ ಸಾಕೋದಕ್ಕೆ. ಅಮಿತ್ ಶಾ ಅವರು ಇದನ್ನೆಲ್ಲ ಮಾಡಿ ಇವ್ರನ್ನ ಹಾದಿ ತಪ್ಪಿಸಿ ಇವರೆಲ್ಲ ಬೀದಿಯಲ್ಲಿರೋ ಹಾಗೆ ಕಳಿಸಿ ಆಯಿತು. ಈ ಕಡೆ ಕೇಜ್ರಿವಾಲು ಮಂದಿರ್ ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಈ ಕಡೆ ಕನಾಟ್ ಪ್ಲೇಸ್ ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಜಂತರ್ ಮಂತರ್ಗೆ ಹೋಗ್ತಾನೆ. ಈ ಕಡೆ ರಾಹುಲ್ ಗಾಂಧಿ PM ಮನೆ ಮುಂದ್ಗಡೆ ಪ್ರತಿಭಟನೆ ಕೂಡ್ತಾನೆ. ಈ ಕಡೆ ಉಳಿದವರು ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾರೆ. ಸಂಜಯ್ ಸಿಂಗನ್ನ ಆಮ್ ಆದ್ಮಿ ಪಾರ್ಟಿಯಿಂದ ಮಾತಾಡ್ದ ಈತ ಬಿ ಟೀಮು, ರಾಹುಲ್ ಗಾಂಧಿ ಬಿ ಟೀಮು, ಈತ ಜಂತರ್ ಮಂತರ್ ವಿರುದ್ಧವಾಗಿ ಮಾತಾಡ್ದಂಥ ಸಂಜಯ್ ಸಿಂಗನ್ನ ಅವ್ರು ಸೇರಿಸ್ತಾ ಇಲ್ಲ. ಅವರವರೇ ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಆ ಕಡೆ ಅಭಿಜಿತ್ ದೀಪ್ಕೆನ ನಾ ಇನ್ನೊಂದು ಹೇಳಿದ್ದೆ ನಾನು ನಿಮ್ಗೆ, ಇನ್ನೇನಂದರೆ ಬೆಳಗ್ಗಿಂದ ಸಂಜೆವರೆಗೂ ನಿನ್ನೆ ಅಭಿಜಿತ್ ದೀಪ್ಕೆ ಬರಲಿಲ್ಲ. ನೆನಪಿದೆ ನಿಮಗೆ? ಸಂಜೆ ಆದರೂ ಬರಲಿಲ್ಲ. ಅವ್ನು ಸಂಜೆ 4 ಗಂಟೆ ಮೇಲೆ ಒಂದು ಸಲ ಮುಖ ತೋರಿಸಿ. ಯಾಕೆಂದರೆ ಇವನು ಕಿತ್ತಾಕಲಾಗಿದೆ ಅಂದರೆ ಇವನಿಗಿರುವಂಥ ಪವರ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಶುತೋಷ್ ರಾಂಕನ್ನು ತಂದು ಕೂಡಿಸಿದ್ದಾನೆ ಅರವಿಂದ್ ಕೇಜ್ರಿವಾಲ್. ಅಶುತೋಷ್ ರಾಂಕ ಯಾರು? ಸತತ 26 ವರ್ಷಗಳಿಂದ ಅರವಿಂದ್ ಕೇಜ್ರಿವಾಲ್ ಜೊತೆ ಇರೋ ಮನುಷ್ಯ. NGO ಕಾಲದಿಂದ, ಈಗಲ್ಲ, ಆಮ್ ಆದ್ಮಿ ಪಾರ್ಟಿಗಿಂತ ಮುಂಚೆಯಿಂದವರು ಮನುಷ್ಯ. ಅಭಿಜಿತ್ ದೀಪ್ಗೆ ನಿನ್ನ ಕಡೆ ಆಗೋದಿಲ್ಲ ಇದು, ನೀ ಹಿಂದೆ ಸರಿ, ನಾನು ಬೇರೆದವ್ನು ಕೂರಿಸ್ತೀನಿ ಅಂತ ಬೇರೆದವ್ರು ಪ್ರತಿಷ್ಠಾಪನೆ ಮಾಡಿದ. ಈ ಕಡೆ ಬರ್ಗರ್ ತಿನ್ಕೊಂಡು ಓಡಾಡ್ತಾ ಇದ್ನಲ್ಲ, ಅವನು ಬೆಳಗ್ಗೆ ಸಂಜೆವರೆಗೂ ವಿಡಿಯೋ ಹಾಕ್ತಾ ಇದ್ದಾನೆ. ಈತ ವಡಾಪಾವ್ ತಿನ್ಕೊಂಡು ಓಡಾಡ್ತಾ ಇದ್ದ ಅಭಿಜಿತ್ ದೀಪ್ಗೆ. ಅವಾಗ ನಾನು ಸಂರಕ್ಷಣೆ ಮಾಡಿದೆ ಅವನ್ನ. ನನ್ನ ವಿಷಯಕ್ಕೆ ಆತ ವೈರಲ್ ಆಗಿದೆ, ನೀನು ಬರ್ಗರ್ ತಿಂದದ್ದು ಅಂತ ನನ್ನ ಕಿತ್ತಾಕಿದ. ನಾನು ಇಷ್ಟು ದಿವಸ ಕಷ್ಟಪಟ್ಟದ್ದೆಲ್ಲ ಸುಳ್ಳಾಗೋಯ್ತು ಅಂತ ಮೊದಲು ಬರೀ ಈತ ಎಕ್ಸ್ನಲ್ಲಿ ಹಾಕಿದ, ಟ್ವಿಟರ್ ಹ್ಯಾಂಡಲ್ನಲ್ಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಹಾಕಿದ. ಈಗ ಎಲ್ಲ ಚಾನಲ್ ಅವರು ಅವ್ನು ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಹೆಂಗಿದೆ ರೀ ಇದು? ಎಷ್ಟು ಮಜವಾಗಿದೆ ಇಡೀ ಪ್ರಕರಣ ಅಂದರೆ ನಿಮಗೆ ಹೇಳ್ತಾ ಹೋದರೆ. ವಿಜಯ್ ದಹಿಯಾ ಅಂತೇಳಿ ಆತನ ಹೆಸರು. ವಿಜಯ್ ದಹಿಯಾ ನ್ಯೂಸ್ 18ನಲ್ಲೂ ಬರ್ತಾನೆ, ರಿಪಬ್ಲಿಕ್ ಟಿವಿಲೂ ಬರ್ತಾನೆ, ಎಲ್ಲ ಕಡೆ ಒಂದೇ ಚರ್ಚೆ. ಈ ಕಡೆ ಈ ಮಾಳವಿಯಾ ನಗರ್, ರಾಜೇಂದ್ರ ನಗರದಲ್ಲಿ ಟ್ಯುಟೋರಿಯಲ್ಸ್ ಇದ್ದಾವೆ. ಆ ಟ್ಯುಟೋರಿಯಲ್ಸ್ನ ವಿದ್ಯಾರ್ಥಿಗಳಿದಾರಲ್ಲ, ಇಲ್ಲಿ ಏನಾಗಿದೆ, ಬರೀ ಗೂಂಡಾಗಳು ಬರಲಿ, 90% ಗೂಂಡಾಗಳು ಬರ್ತಾ ಇದ್ದಾರೆ ಅಲ್ಲಿಗೆ. ಒಂದಷ್ಟು ಜನ ಹಳ್ಳಿಯಿಂದ ಕಿತ್ಕೊಂಡ್ಬಂದಿದ್ದಾರೆ, ಒಂದಷ್ಟು ಜನ ಇವು ಆಜಾದ್ ಕರ್ಕೊಂಬಂದಿದ್ದಾನೆ. ಇವರು ಹೇಳಿದ್ನಲ್ಲ ನಾನು, ಚಂದ್ರಶೇಖರ್ ರಾವಣ್, ಆತ ಒಂದಷ್ಟು ಜನರನ್ನ ನೀಲಿ ಶಾಲ್ ಹಾಕ್ಕೊಂಡು ಅವನು ಒಂದಿಷ್ಟು ಜನ ಕರ್ಕೊಂಬಂದಿದ್ದಾರೆ. ಒಂದಷ್ಟು ಜನ ನಿಹಾಂಗ್ನವ್ರು ಬಂದಿದ್ದಾರೆ. ಈ ಕಡೆ ವಿದ್ಯಾರ್ಥಿಗಳೇ ಇಲ್ಲ ಅಲ್ಲಿ. ಈ ವಿದ್ಯಾರ್ಥಿಗಳು ಕಾಣಿಸ್ಬೇಕಲ್ವ, ಅದಕ್ಕೇನು ಮಾಡಬೇಕು? ಅದಕ್ಕೊಂದು ತಯಾರಿ ಮಾಡ್ತಾಯಿದ್ದಾರೆ. ಮಾಳವಿಯಾ ನಗರ್ಗೆ ಒಂದಿಷ್ಟು ಜನ ಕಳಿಸೋದು, ರಾಜೇಂದ್ರ ನಗರ್ ಕಳಿಸೋದು, ಟ್ಯೂಟೋರಿಯಲ್ ಹೋಗಿ ಭೇಟಿ ಆಗೋದು. ಎಷ್ಟು ದುಡ್ಡು ಬೇಕು ನಿಮಗೆ? 5 ಲಕ್ಷ ತಗೋ, ಎಲ್ಲ ಹುಡುಗರು ಕರ್ಕೊಂಡು ಅಲ್ಲಿ ಕೂಡಿಸ್ಬೇಕು. ಈ ರೀತಿಯಾದಂಥ ಹೆಂಗಾದರೂ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅನ್ನುವಂಥ ಪಿಕ್ಚರ್ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈ ಮಧ್ಯೆ ಪೊಲೀಸ್ ಕಮಿಷನರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ನಿನ್ನೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದನ್ನಂದರೆ ನೀವು ಅದನ್ನು ನಿಜವಾಗ್ಲೂ ಓದಬೇಕು. ಇಷ್ಟು ಸಂವೇದನಾಶೀಲವಾಗಿ ಪೊಲೀಸ್ ಡಿಪಾರ್ಟ್ಮೆಂಟು ಒಂದು ಪತ್ರವನ್ನು ಬರೆಯಬಹುದಾ ಅಂತ.
ಅವ್ರು ಹೇಳ್ತಾರೆ, ಯೂನಿಫಾರ್ಮ್ ಧರಿಸಿದೆ ಅನ್ನುವಂಥ ಏಕಮೇವ ಕಾರಣಕ್ಕೆ ಆ ದೇಹಕ್ಕೆ ಯಾತನೆ ಆಗುವುದಿಲ್ಲ, ನೋವಾಗುವುದಿಲ್ಲ ಅಂತ ದಯವಿಟ್ಟು ಭ್ರಮಿಸದಿರಿ, ನೀವು ಅನ್ಕೋಬೇಡಿ. ನೀವು ಬ್ಯಾಡ್ಜ್ ಹಾಕಿರುವಂಥ ಎದೆಯ ಒಳಗಡೆ ಒಂದು ಹೃದಯವಿದೆ ಅಂತ ದಿಲ್ಲಿ ಪೊಲೀಸ್ ಕಮಿಷನರ್ ನಿನ್ನೆ ಟ್ವೀಟ್ ಮಾಡಿದ್ದಾರೆ. ಇದನ್ನ ಯಾರಿಗೆ ಹೇಳಿರೋದು? ಈ ಜಂತರ್ ಮಂತರಲ್ಲಿ ದಾದಾಗಿರಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಗೂಂಡಾಗಿರಿ ಮಾಡಿ ಪೊಲೀಸರು ಹೊಡಿತಾ ಇದ್ದಾರಲ್ಲ, ಅದು ನೋಡಿ ನಿನ್ನೆ ವಿವೇಕ್ ಭಗತ್ ಅನ್ನೋರು ಜೀವನ್ ಮರಣದ ಇದ್ದಾರೆ, ಅವ್ರನ್ನ ಸಾಯುವ ಸ್ಥಿತಿಗೆ ತೊಗೊಂಡಿದ್ರು. ಪಾಪ ಪೊಲೀಸ್ ಆಫೀಸರು ಅವ್ನ ಈಗ ಯಾರು ಮಾಡಿದ್ರು ಅವ್ರನ್ನ ಅಟೆಂಪ್ಟ್ ಟು ಮರ್ಡರ್ ಚಾರ್ಜಸ್ ಹಾಕಲಾಗಿದೆ. ಆ ರೀತಿ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾ ಇದ್ದವ್ರಿಗೆ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಅಲ್ಲಿಗೆ ಪೊಲೀಸರು ಮೇಲ್ಗಡೆ ಸೌಮ್ಯವಾಗಿ ವರ್ತಿಸ್ತಾ ಇದ್ದರೆ ಒಳಗಡೆ ಇರಬೇಕಾದಂಥ ಕೋಪ ಕುದೀತಾ ಇದೆ. ಯಾಕಂದರೆ ಒಂದು ನೆನ್ಪಿಟ್ಕೊಳ್ಳಿ, ಯೂನಿಫಾರ್ಮ್ ಹಾಕಿದ ಒಬ್ಬ ವ್ಯಕ್ತಿ, ಈಗ ನೋಡಿರಿ, ಇಬ್ಬರು ಆಟೋ ಡ್ರೈವರ್ ಹೋಗ್ತಿರ್ತಾರೆ, ಒಬ್ಬ ಆಟೋ ಡ್ರೈವರ್ ಜೊತೆ ಒಬ್ಬ ಪ್ಯಾಸೆಂಜರ್ ಜಗಳ ಮಾಡ್ಕೊ ಇನ್ನೊಬ್ಬ ಆಟೋ ಡ್ರೈವರ್ ಬಂದು ಆ ಆಟೋ ಡ್ರೈವರ್ ರಕ್ಷಿಸ್ತಾರೆ. ಅವ್ರಿಗೆ ಏನಂತ ಇದೆಯಾ, ಏನಾಯ್ತು, ಅವನಿಂದ ಏನು ತಪ್ಪಾಗಿದೆ ಅಂತ ಆಟೋ ಡ್ರೈವರ್ ಪರವಾಗಿ ಇನ್ನೂ ಆಟೋ ಡ್ರೈವರ್ ಮಾತಾಡ್ತಾನೆ. ಈತನ ಹೆಸರು ಅವ್ನಿಗೆ ಗೊತ್ತಿಲ್ಲ, ಅವನ ಹೆಸರು ಇವನಿಗೆ ಗೊತ್ತಿಲ್ಲ, ಆದರೆ ಇಬ್ಬರು ಒಂದೇ ವೃತ್ತಿಯವರು, ವೃತ್ತಿ ಬಾಂಧವರು, ಬಿಟ್ಕೊಡಲ್ಲ, ಅವರವರೇ ಹೊಡೆದಾಡ್ಬೋದು. ಆದರೆ ಸಂದರ್ಭ ಬಂದಾಗ ಒಂದಾಗಿಬಿಡ್ತಾರೆ. ಪೊಲೀಸರದು ಅದೇ ಕೇಸ್. 118 ಜನ ಪೊಲೀಸರ ಮೇಲೆ ದಾಳಿಯಾಗಿದೆ. ಒಬ್ಬ ತಾಯಿಯ ಹೊಟ್ಟೆ ಒಳಗಿರುವಂಥ ಮಗು ಮಿಸ್ಕ್ಯಾರೇಜ್ ಆಗಿದೆ. ಪೊಲೀಸ್ ಇಲಾಖೆ ಸುಮ್ಮನೆ ಇರ್ತದನ್ರಿ? ನಾನು ಒಂದೇ ದಿವಸದಿಂದ ಹೇಳ್ತಾ ಇದ್ದೀನಿ, ಸ್ವಾಭಿಮಾನ ಇಲ್ವಾ? ಹಾಕ್ಕೊಂಡಿರುತ್ತ ಖಾಕಿ ಇದೆಯಲ್ಲ, ಅದು ಹೆಂಗೆ ಸುಮ್ಮನೆ ಇರುತ್ತೆ? ಮನೆಗೆ ಹೋಗಿ ಅಪ್ಪ ಅಮ್ಮನೆಯವ್ರಿಗೆ ಏನಂತ ಹೇಳಬೇಕು? ಪೊಲೀಸರು ಕಾಯ್ಕೊಂಡು ಕೂತಿದ್ರು. ಈಗ ಆಗಬೇಕಾಗಿದ್ದೇನು? ಪ್ರಮುಖವಾಗಿ ಬಿಲ್ಗಳು ಪಾಸ್ ಆಗಬೇಕಿಲ್ಲಿ. ಯಾವುದು? FCRA ಬಿಲ್ ಪಾಸ್ ಆಗಬೇಕು. ನಿನ್ನೆ ಭಾಳ ಚೆನ್ನಾಗಿ ಹೇಳಿ ಸುಷ್ಮಾ ಸ್ವರಾಜ್ ಮಗಳು ಬಾಸುರಿ ಸ್ವರಾಜ್ ತುಂಬ ಚೆನ್ನಾಗಿ ಮಾತಾಡಿದ್ರು. ತಾನಾಶಾಹಿ ಅಂತೆಲ್ಲ ಮಾತಾಡ್ತೀರಾ ನೀವು. ಜೂನ್ 6ನೇ ತಾರೀಕು ಬಂದ ಹೊರಗಡೆ ಇವನು ಅಭಿಜಿತ್ ದೀಪ್ಗೆ ಏರ್ಪೋರ್ಟಲ್ಲಿ ಅವನಿಗೆ ಅವನ ಅಪ್ಲಿಕೇಶನ್ ಹಾಕಲಾರ್ದೆ ಅವನಿಗೆ ಅನುಮತಿ ನೀಡಲಾಯಿತು. ಮೊದಲೇ ದಿವಸ ಒಂದು ವಿಫಲ ಆಯಿತು ಪ್ರತಿಭಟನೆ. ಆದರೂ ಕೂಡ ಸರ್ಕಾರ 5 ಗಂಟೆಗೆ ಮುಗಿಸ್ಬೇಕಾದದ್ದನ್ನು ಮುಂದೂಡಿಸಿ ಅವ್ನು ಕೊಡ್ತೀವಿ. ದೇಶಾದ್ಯಂತ ಓಡಾಡ್ದ ಎಲ್ಲ ಕಡೆ ವ್ಯರ್ಥ ಆಯಿತು. ಮತ್ತೆ ಬಂದು ಜಂತರ್ ಮಂತರ್ ಕೂತ್ಕೋತೀನಿ ಅಂತ 5 ಗಂಟೆವರೆಗೂ ಮಾತ್ರ ಕೂಡ್ತೀನಿ ಅಂದವನು ಕಂಟಿನ್ಯೂ ಮಾಡ್ದ. ಅದೆಲ್ಲದಕ್ಕೂ ಆಸ್ಪದ ಕೊಟ್ಟದ್ದು ಮೋದಿ ಸರ್ಕಾರ. ಅವರು ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ಲ, ಧ್ವನಿಯನ್ನು ಎತ್ತು ಕೇಳೋದಿಲ್ಲ ಅಂತ ಹೇಳೋದು ಭಾಳ ತಪ್ಪು. ಇವತ್ತು 4 ಸಲ ಲೆಟರ್ ಬರೆಯಲಾಗಿದೆ ಜಂತರ್ ಮಂತರ್ನಲ್ಲಿರುವಂಥ ನಾಯಕರಿಗೆ, ಮಾತುಕತೆಗೆ ಬನ್ನಿ ಅಂತ. ಅವ್ರು ಬರೋಕ್ಕೆ ತಯಾರಿಲ್ಲ ಅಂತ. ಇದು ನೋಡಿ ಸರ್ಕಾರ ಹೇಗಿದೆ ಅಂದರೆ, ಸರ್ಕಾರ ನಮ್ಮನ್ನು ಮಾತಾಡಿಸ್ತಾ ಇಲ್ಲ. JP ನಡ್ಡಾ ಅದಕ್ಕೆ ಬಿಡಲಾಗಿದೆ. JP ನಡ್ಡಾ ಅದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. ಆಫೀಸಿಂದ ಲೆಟರ್ ಕಳಿಸ್ತಾರೆ ಡೈಲಿ ಒಂದು, ಎಷ್ಟೊತ್ತಿಗೆ ಮಾತುಕತೆ ಬರ್ತೀರಿ, ಮನೆಗೆ ಬರ್ತಿರೋ ಆಫೀಸಿಗೆ ಬರ್ತಿರೋ. ಅವ್ರು ಹೇಳ್ತಾರೆ ನ್ಯೂಟ್ರಲ್ ಪ್ಲೇಸಿಗೆ ಬಾ, ಬೇರೆ ಯಾವುದಾದ್ರೂ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಿಗೆ ಬಾ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಯಾಕೆ? ಸರ್ಕಾರ ಅಂತ ಒಂದಿದೆ, ಸರ್ಕಾರಕ್ಕೊಂದು ಕಚೇರಿ ಇದೆ, ಸರ್ಕಾರದ ಸಚಿವನಿಗೊಂದು ನಿವಾಸ ಇದೆ, ಅಧಿಕೃತ ಅಫಿಷಿಯಲ್ ನಿವಾಸ ಇದೆ. ಅಲ್ಲಿ ಕೂತು ಮಾತಾಡ್ಬಿಟ್ಟು ಎಲ್ಲೇ ಹೋಟೆಲಿಗೆ ಬಾ, ಪಬ್ಬಿಗೆ ಬಾ ಅಂತ ಹುಡುಗರು ಜಿರ್ಲೆಗಳು ಕರೆದ್ರೆ ಹೋಗೋಕ್ಕಾಗತ್ತನ್ರಿ ಅವರು? ಅಂದರೆ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ ಅನ್ನೋದನ್ನು ತೋರಿಸ್ತಾ ಇದೆ. ಅಲ್ಲಿ ಗಲಾಟೆ ಆದರೆ ಏನು ಮಾಡಬೇಕು ಅಂತ NSA ಹಾಕಲಾಗಿದೆ. ಕನಾಟ್ ಪ್ಲೇಸ್ನಲ್ಲಿ ಗಲಾಟೆ ಆಗಲಾರ್ದಾಗ ನೋಡ್ಕೋತಾ ಇದೆ. ಸಂಸತ್ನಲ್ಲಿ ಬಿಲ್ಲನ್ನು ಪ್ರೆಸೆಂಟ್ ಮಾಡಿದೆ. ರಾಹುಲ್ ಗಾಂಧಿ ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆದದ್ದು. ಇವತ್ತಿನ ಕಲಾಪ ಏನಾಗುತ್ತೆ ನೋಡಿಕೊಂಡು ಇನ್ನಷ್ಟು ವಿಷಯ ಇದೆ, ಭಾಳ ಇಂಟ್ರೆಸ್ಟಿಂಗ್ ಆದ ವಿಷಯ. ಮಧ್ಯಾಹ್ನದ ಸಚಿವ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಬೆಳಗ್ಗೆ ತುಂಬ ಮಾತಾಡ್ಬಿಟ್ರೆ ನಿಮಗೂ ಬೇಸರ ಆಗುತ್ತೆ. ಇಡೀ ದಿನ ಶುಭಕರವಾಗಿರಲಿ. ನೋವಿನಿಂದ, ವೇದನೆಯಿಂದ ದಯವಿಟ್ಟು ಸಮಯವನ್ನು ಕಳಿಬೇಡಿ. ಈ ವಿಷಯ ಇರೋದೇ ಈ ರೀತಿಯ ಇದು ಪ್ರಾರಬ್ಧ. ಇದು ನಾವು ಅನುಭವಿಸಲೇಬೇಕು. ಅದನ್ನು ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ತಳಮಳಗೊಂಡ್ರೆ, ಆಮೇಲೆ ತಟವಟಗೊಂಡ್ರೆ, ತೀರಾ ನೋವು ಮಾಡಿಕೊಂಡ್ರೆ, ಯಾತನೆಯನ್ನು ಅನುಭವಿಸಿದ್ರೆ ನಮಗೆ ಕಷ್ಟ. ದೇಶದ ಬಗ್ಗೆ ಸ್ಥೈರ್ಯದಿಂದ ಎದುರಿಸೋಣ. ಬ್ರಿಟಿಷರನ್ನ ಓಡಿಸಿದ್ದೀವಿ, ಮೊಘಲರನ್ನ ಕಳಿಸಿದ್ದೀವಿ. ಯಾವ ಶಬನ ಆಜ್ಮಿ ಅಂತೆ, ಮೆಹಬೂಬಾ ಮುಫ್ತಿ ಅಂತೆ, ಇವರೆಲ್ಲ ಯಾವ ಲೆಕ್ಕ ರೀ? ಬನ್ನಿ ಮತ್ತೆ ಮಧ್ಯಾಹ್ನ ಮಾತಾಡೋಣ. ನಮಸ್ಕಾರ.